ಇವಾಗ ರೆಡಿಯಾಗಿದೆ ಮಾಡ್ತೀರಾ ಅಥವಾ ಸೀತಾ ಮೊನ್ನೆ ಖರೀದಿ ಮಾಡಿದ ಹೊಲಕ್ಕೆ ಈಗಲೂ ಹೋಗಿದ್ದಾರೆ. ಅವನು ಬಂದ ನಂತರ ಎಲ್ಲರೂ ಸೇರಿ ಊಟ ಮಾಡೋಣ. ಲೇಷಷ್ಟು ನೋಡಿ ನನ್ನ ಮೈದಿನ ಬಂದೇ ಬಿಟ್ಟ ಅಂತ ಕಾಣುತ್ತೆ. ಸರ್ವಸ್ವರೂಪಿ ಸಮಾನ್ಯತೆ, ಸರ್ವಮಂಗಲೇ ಸಮಾನ್ಯತೆ. ಅಂಬ ತಾಯಿ, ಜಗಜ್ಜನನಿ, ಜಗದ್ರೂಪಿಣಿ, ಬೇಡಿರವರಿಗೆ ಸಲಹೆ ಸಂಕಲ್ಪದಯ ಪಾಲಿಸುತ್ತಾ ಬಂದಿರುವ ಸೌದತ್ತಿ ಎಲ್ಲಮ್ಮ, ಸಿರಸಂಗಿ ಕಾಳಮ್ಮ, ಸಿರಿಸಿ ಮಾರ್ಯಮ್ಮ, ಹಾವನು ದ್ಯಾವಮ್ಮ, ಮನೆ ದೇವರು ಫಕೀರೇಶ, ಕುಲದೇವರು ಉತ್ತಮಲ್ಲೇಶ. ಇಂಥ ದೇವಾದ ದೇವತೆಗಳ ಆಶೀರ್ವಾದ ಸದಾ ಈ ಬಡ ರೈತರ ಮೇಲಿರುವಾಗ ಬಡ ರೈತರ ಬೇಗಲೇ ಇರಲಿ ಅಂತ ಹಾರೈಸುತ್ತೇನೆ ತಾಯಿ, ಹಾರೈಸುತ್ತೇನೆ. ಅಣ್ಣ ಅತ್ತಿಗೆ ಬಾ ಸಹೋದರ, ಈಗ ಬಂದೇನಪ್ಪ? ಹೌದಣ್ಣ, ಈ ಮುಗಿಸಿಕೊಂಡು ಈಗ ಬಂದೆ. ಇದೇನು ಸಹೋದರ, ನಿನ್ನ ಕೈಯಲ್ಲಿ ಬೆಳೆಯನೇಗಲು ಹಸನೆ ಶಾಲಿನ ರೈತರ ಸಂಕೇತವಾಗಿ ಬಂದಿರುವೆಯಲ್ಲ, ಏನಿನ್ನ ಸಮಾಚಾರ? ಇದರದೊಂದು ವಿಚಿತ್ರ ಕಥೆ ಅಣ್ಣ. ಸೂರ್ಯೋದಯಕ್ಕೆ ಸರಿಯಾಗಿ ಅನ್ನ ಮೊಸರು ನೈವೇದ್ಯ ಮಾಡಿ ಭೂತಾಯಿಗೆ ಸೆರೆಗೆಂದು ಒಂದು ತಿರು ಹೋಗಿ ಬರುವಾಗ ನೇಗಿಲ ಮನೆಗೆ ತಾಕಿ ಒಂದು ಹಂಡೆ ಎತ್ತಿತಣ್ಣ. ಅದನ್ನು ತೆಗೆದು ನೋಡಿದರೆ ಅದರ ತುಂಬೆಲ್ಲ ಬೆಳ್ಳಿ ಬಂಗಾರ ನಾಣ್ಯಗಳ ತುಂಬಿದ್ದವು. ಅದನ್ನು ನೋಡಿ ಗಾಬರಿಗೊಂಡೆ. ಹೌದಾ ಮೈದಿನ? ಹಾಗಾದ್ರೆ ಈಗ ಹಂಡೆ ಎಲ್ಲಿದೆಯಪ್ಪ? ಮಣ್ಣಿನ ಕಾರ್ಯ ಮಣ್ಣಿಗೆ ಎಂಬಂತೆ ಅದನ್ನು ತಗೊಂಡು ಅದರ ಸ್ಥಳಕ್ಕೆ ಹೋದೆ. ಸಹೋದರ, ಅದರ ಸ್ಥಳ ಅಂದ್ರೆ ಎಲ್ಲೂ ನನಗೊಂದು ಅರ್ಥವಾಗುತ್ತಿಲ್ಲ. ನನಗೆ ಖರೀದಿ ಮಾಡಿಸಿ ಕೊಟ್ಟಿದ್ದು ಈ ಚಿನ್ನದ ಹಂಡೆವಲ್ಲ, ಹೊಲ ಮಾತ್ರ ಎಂದು ಹೊಲ ಕೊಟ್ಟವನ ಕಡೆ ಹೋದೆ. ಅದನ್ನು ಆ ಧರ್ಮವಂತ ತೆಗೆದುಕೊಳ್ಳಲೇ ಇಲ್ಲ. ಶಿವ ಶಿವ, ಏನೊಂದು ನುಡಿದನು ಆ ಧರ್ಮವಂತ? ನಿನಗೆ ಹೊಲ ಖರೀದಿ ಮಾಡಿಸಿ ಕೊಟ್ಟಿದ್ದೇನೆ ವಿನಃ ಅದರಲ್ಲಿರುವ ಖರೀದಿ ಮಾಡಿಸಿಕೊಟ್ಟಿದ್ದೇನೆಂದರೆ ಅದರಲ್ಲಿರುವ ಯಾವ ವಸ್ತುವು ನನ್ನದಲ್ಲ, ಅದೆಲ್ಲ ನಿನಗೆ ಸೇರಿತು. ಅದಕ್ಕೆ ನಾನು ಒಪ್ಪದೆ ಕೂಡ ನಿನ್ನ ಹೊಲ ಖರೀದಿ ಮಾಡಿಸಿಕೊಂಡಿದ್ದೇನೆ ವಿನಃ ಅದರಲ್ಲಿರುವ ಈ ಚಿನ್ನದ ಹಂಡೆಯನ್ನು ತೆಗೆದುಕೋ ಎಂದು ಜೋರಾಗಿ ಹೇಳಿದೆ. ನಮ್ಮಿಬ್ಬರ ವಾದ ವಿವಾದ ಅಲ್ಲೇ ನಡೆದ ಕೃಷಿ ಮೇಳ ಉದ್ಘಾಟಿಸುವಾಗ ಜನಯೋಗಾತ್ಮಕ ಸಿದ್ದೇಶ್ವರ ಶ್ರೀಗಳ ಕಡೆ ಹೋಗಿದ್ರು. ನಮ್ಮಿಬ್ಬರ ಸಮಾಚಾರ ವಿಚಾರಿಸಿ ಶ್ರೀಗಳು ಅಲ್ಲಿಂದ ಜಿಲ್ಲಾಧಿಕಾರಿಗಳಿಗೆ ತಿಳಿಸಿ ಆ ಹಂಡೆ ಅವರಿಗೆ ಒಪ್ಪಿಸಿ ನನ್ನನ್ನು ನೋಡಿ ನಕ್ಕು ನಲಿದಾಡಿ ಈ ಬೆಳ್ಳಿ ನೇಗಿಲ ನೀಡಿ ಈ ಹಸಿರು ಶಾಲು ಒದಿಸಿ ಬೆನ್ನು ತಟ್ಟಿ ಆಶೀರ್ವದಿಸಿ ನನಗೊಂದು ಮಾತು ಹೇಳಿದರಣ್ಣ. ನನಗೊಂದು ಮಾತು ಹೇಳಿದರು. ಇನ್ನೊಂದು ಹೇಳಿದ್ರಪ್ಪ, ಬೇಗ ಹೇಳು. ಕೇಳು ಬಜರಂಗಿ, ಸತ್ಯವೇ ನಮ್ಮ ಉಸಿರೆಂದು ನಿತ್ಯ ಸಾಧಿಸುವ ನೀನು ಇದ 10 ಅಧಿಕಾರಿಗಳ ಎದುರಿನಲ್ಲಿ ಮುಂದೊಂದು ದಿನ ಇದ ಸರ್ಕಾರದ ಬೆಂಬಲದೊಂದಿಗೆ ಹಳ್ಳಿ ಹುಡುಗ ಕಡೆಗ ಅಂತ ಬಿಟ್ಟುಪಡಿಸಿಯ ಅಂತ ಹೇಳಿ ಆಶೀರ್ವಾದ ಮಾಡಿದರಣ್ಣ. ಸತ್ಯವಾಗಿ ಹೇಳ್ತೇನೆ ಸಹೋದರ, ನಿನ್ನಂತವು ನನ್ನ ತಮ್ಮನಾಗಿ ಜನಿಸಿ ಬಂದಿದ್ದು ನನ್ನ ಜನ್ಮ ಸಾರ್ಥಕವಾಯಿತು. ನಿನ್ನ ಬಗ್ಗೆ ಏನೊಂದು ವರ್ಣನೆ ಮಾಡಿ ಹೇಳಲಿ ತಮ್ಮ, ನಾನು ಏನೊಂದು ವರ್ಣನೆ ಮಾಡಿ ಹೇಳಲಿ? ಅದನ್ನು ಶ್ರೀಗಳು ವರುಣಿಸಿ ಬಿಟ್ಟರಣ್ಣ, ವರುಣಿಸಿ ಬಿಟ್ಟರು. ನಿಜವಾದ ಸಂಪತ್ತು ಹಣವಲ್ಲ, ಹೃದಯ ಸಂಪತ್ತು ನಿಜವಾದ ಸಂಪತ್ತು. ಆಸೆ ಇಲ್ಲದ ಹಕ್ಕಿ ಪಕ್ಷಿಗಳಂತೆ ಹಾರಾಡಿ ಆನಂದ ಅನುಭವಿಸುವುದೇ ನಿಜವಾದ ಜೀವನ ಎಂದರು. ಯಾಕೆಂದರೆ ಗುರಿ ನೋಡುವುದಿಲ್ಲ, ದೇವರು ಮಾತ್ರ
ಈ ಆತ್ಮ ಶರೀರ ಮಾತನಾಡುತ್ತಿದೆ. ದೇವರು ದೊಡ್ಡವನು ಎಂದರು. ಯಾಕೆಂದರೆ ಈ ಭೂಮಾಂಡದ ಸುತ್ತಲೂ ಕಾಲು ಕೊಟ್ಟಿದ್ದಾನೆ. 100 ವರ್ಷ ಕೆಲಸ ಮಾಡಲಿಕ್ಕೆ ಕೈಗೆ ಶಕ್ತಿ ಕೊಟ್ಟಿದ್ದಾನೆ. ಮಾತನಾಡಲು ನ್ಯಾಡಿಗೆ ಕೊಟ್ಟಿದ್ದಾನೆ. ಇವನ್ನೆಲ್ಲವನ್ನು ದಯಪಾಲಿಸಿದ ಆ ಭಗವಂತ ದೊಡ್ಡವನು. ನಾವೆಲ್ಲ ಅವನ ಆರಾಟಕರು. ಈ ಅನ್ನ ಕೊಡುವ ರೈತನ ಸೌದಾರ ಎಂದು ಹೊರಡಿಸಿದರು. ಅಂತ ಶ್ರೀಗಳ ಎದುರಿಗೆ ಈ ನಿನ್ನ ಕೀರ್ತಿ ಸತ್ಯದ ಪತಾಕಿ ಆಕಾಶದೆತ್ತರಕ್ಕೆ ಹಾರಿಸಿದಪ್ಪ ಮೈದುನ. ಅಂತ ಅದ್ಭುತ ಶಕ್ತಿ ಬರಬೇಕಾದರೆ ನಿಮ್ಮಿಬ್ಬರ ಕೈ ತುತ್ತಿನ ಆಶೀರ್ವಾದವೆಂಬ ಆಶೀರ್ವಾದ. ಇಲ್ಲ ಸಹೋದರ, ಇಲ್ಲ. ಇಂಥ ಅದ್ಭುತ ಸಿಕ್ಕಲ್ಲಿ ನೀನು ಶಕ್ತಿ ಬರಬೇಕು ಅಂದರೆ ಅದು ಹುತ್ತ ಮಲ್ಲೇಶ್ವರ ಆಶೀರ್ವಾದ ಕಣೋ, ಆಶೀರ್ವಾದ. ಅಷ್ಟೇ ಅಲ್ಲ, ಬಜರಂಗಿ ಕಣ ನೀನು, ಬಜರಂಗಿ. ಸಹೋದರ, ನೀನು ನನ್ನದೊಂದು ಮಾತು ನಡೆಸಿಕೊಡಬೇಕು. ಅನ್ಯರ ಕೈಯಲ್ಲಿ ಅಳುಗದ ಕೂಸಾಗಿದ್ದ ನನ್ನನ್ನು ಸಾಕಿ ಸಲುವಿ ಶಾಲೆ ಕಲಿಸಿ ದೊಡ್ಡವನಾಗಿ ಮಾಡಿದವನನ್ನ ನೀನು, ದೊಡ್ಡವನಾಗಿ ಮಾಡಿದವನು. ಒಂದೇ ಕಣ್ಣ 100 ಮಾತು ಕೇಳು, ಸತ್ಯವಾಗಿ ನೆರವೇರಿಸಿಕೊಡುತ್ತೀನಿ. ನೋಡು ಸಹೋದರ, ಭಾರತೀಯರಾದ ನಾವು ಎಲ್ಲರೂ ಒಂದೇ ತಾಯಿ ಮಕ್ಕಳಂತೆ. ನೆಲ ಜಲ ವಿಷಯ ಬಂದಾಗ ಪವಿತ್ರತೆ ಕಾಪಾಡಬೇಕು. ಪರಸ್ತ್ರೀ ಹೆಣ್ಣನ್ನು ಕಣ್ಣೆತ್ತಿ ನೋಡಬಾರದು. ಪರದ ವಸ್ತು ಬಗ್ಗೆ ಆಸೆ ಪಡಬಾರದು. ಸತ್ಯಕ್ಕೆ, ನ್ಯಾಯಕ್ಕೆ, ಧರ್ಮಕ್ಕೆ ತಲೆವಾಗಿ ಅನ್ಯಾಯದ ವಿರುದ್ಧ ಸಿಡಿದೆದ್ದು ಮಣ್ಣಿನಲ್ಲಿ ಚಿನ್ನ ತೆಗೆಯುವಂತ ಮಣ್ಣಿನ ಮಗನಾಗಬೇಕು. ಇದೇ ನಿನ್ನ ಅಣ್ಣನಾಸೆ ಸಹೋದರ, ಇದೇ ನಿನ್ನ ಅಣ್ಣನಾಸೆ. ಯಾವ ದೊಡ್ಡ ಮಾತಣ್ಣ, ಯಾವ ದೊಡ್ಡ ಮಾತು. ಜೈ ಜವಾನ್ ಜೈ ಕಿಸಾನ್ ಎಂಬ ಮೂಲ ಮಂತ್ರದಿಂದ ಮುನ್ನಡೆದು ನೆಲ ಜಲದ ವಿಷಯಕ್ಕೆ ನನ್ನ ಪ್ರಾಣವನ್ನು ಒತ್ತಿ ಇಟ್ಟು ಕಾಮಿನಿ ಕಾಂಚನ ನನ್ನ ಕಾಲ ಕೆಳಗೆ ತುಳಿದು ಹಾಕಿ ಪರಸ್ತ್ರೀಯರ ಹೆಣ್ಣನ್ನು ನನ್ನ ತಾಯಿಯಂತೆ ನೋಡ್ತೇನೆ. ಸತ್ಯಕ್ಕೆ ಧರ್ಮಕ್ಕೆ ತಲೆ ಬಾಗುತ್ತೇನೆ ವಿನಃ ಅಧರ್ಮಕ್ಕೆ ಆದರೆ ಅಂತ ಅರ್ಥದ ಮಾತಕ್ಕೆ ಸಹೋದರ, ಕೇಳಣ್ಣ ಮಾತಿನ ಮರ್ಮವನ್ನು. ಅನ್ಯಾಯವನ್ನು ಉಸಿರನ್ನು ತಲೆಯಲ್ಲಿ ಬರುವವರ ತಲೆಯನ್ನೇ ತೆಗೆದರೆ ಪರದಾನ ಪರಸ್ತ್ರೀಯರನ್ನು ಹಿಡಿಯಲು ಕಳ್ಳ ಕಾಲು ಸುದ್ದಿ ಮಾಡಿ ರೈತರಿಗೆ ಮೋಸ ಮಾಡಿದ ಆ ವೀರನ ರೋಂಡವನ್ನೇ ತೆಗೆದರೆ ಈ ಮಾತು ನಿಮ್ಮ ಪಾದದ ಆನೆಯಾಗಿಯೂ ಸತ್ಯ. ಈ ಮಾತು ಈ ಪವಿತ್ರ ಮಣ್ಣಿನ ಮೇಲಾನೆ. ಮೆಚ್ಚಿದೆ ಸಹೋದರ ನಿನ್ನ ಈ ನಿಚ್ಚಳವಾದ ಮಾತಿಗೆ. ಬಾ, ಈ ಎಲ್ಲ ಜನರೆದುರು ನನ್ನನ್ನು ಬಿಗಿದಪ್ಪಿ ಒಂದು ಪದವನ್ನು ಹಾಡುವ ಸಹೋದರ, ಒಂದು ಪದವನ್ನು ಹಾಡುವ. ಹೌದು, ಭಾರತ ಮೈದುನ, ನಾವು ಹಾಡುವ ಹಾಡಿಗೆ ಒಡಲ ಸಂಸಾರ ಒಂದಾಗಬೇಕು. ಹಾಗೆ ಎಲ್ಲರೂ ಸರಿ ಒಟ್ಟಿಗೆ ಹಾಡೋಣ ಬನ್ನಿ. ಎಂದೆಂದು ಬಾಳಲಿ ಹೀಗೆ ಆನಂದ ತುಂಬಿರಲೆಂದು ಅಣ್ಣಯ್ಯ ನಮ್ಮ ಬಾಳು ಬಂಗಾರವಾಗಲೆಂದು ಹಾರೈಸುವೆ ನಾನೀ ದಿನ. ಎಂದೆಂದು ಬಾಳಲಿ ಹೀಗೆ ಆನಂದ ತುಂಬಿರಲೆಂದು ಅಣ್ಣಯ್ಯ ನಮ್ಮ ಬಾಳು ಬಂಗಾರವಾಗಲೆಂದು ಹಾರೈಸುವೆ ನಾನೀ ದಿನ, ಹಾರೈಸುವೆ ನಾನೀ ದಿನ.
ಮಾಡಿ ಹೊಟ್ಟೆ ಬಾಳಿಸ್ತಿದೆ ನನಗೆ. ಮೊದಲ ನಮ್ಮ ತಮ್ಮಗ ನಿದ್ರ ತೆಗಿ, ಎಲ್ಲರೂ ತಂದ್ಬಿಟ್ಟು ಬಿಟ್ಟಿದಾರ. ಆಮೇಲೆ ಒಳಗೆ ಸೇರಿ ಎಲ್ಲರೂ ಊಟ ಮಾಡೋಣ. ಹೌದ್ರಿ ನಡಪ್ಪ ಮೈದಿನ, ಮೊದಲು ನಿನಗೆ ನಗರ ತೆಗಿತೀನಿ. ಈ ಊರ ಮಂದಿ ಎಲ್ಲ ನಿಮಗೆ ದೃಷ್ಟಿ ಬಿಟ್ಟಿದ್ದಾರೆ ಅಂತ ಕಾಣುತ್ತೆ. ನಡೆ ಆಯ್ತು ಅತ್ತಿಗೆ. ಮೈದಿನ, ಒಳಗಡೆ ನನಗೋಸ್ಕರ ಗೋಧಿ ಹೋಳಿಗೆ, ಅನ್ನ, ಸಾರು, ಬದ್ನಿಕಾಯಿ ಪಲ್ಯ ಎಲ್ಲ ಮಾಡ್ತೀನಿ. ನಡಪ್ಪ ಹೊತ್ತೊಂದು ಊಟ ಮಾಡುವಂತೆ. ಆಯ್ತು ಅತ್ತಿಗೆ, ನೀನು ಉಳಿಸಿದ್ದು ನನಗೆ ಅಮೃತನೇ. ಹಾ ನಡೆ. ಈ ಮುನಿರತ್ನನ ಆಗಮನ, ಈ ಕಲಾಭಿಮಾನಿಗಳ ಆಗಮನಕ್ಕೆ ನನ್ನ ನಮನ. ಬೆಟ್ಟಪ್ಪನ ಸಂಪತ್ತನ್ನೇ ಗಟ್ಟಿಯಾಗಿ ಕಟ್ಟಿ ಹಾಕಬೇಕೆಂದರು ಪಟ್ಟಣದ ರಾಣಿಯಂತಿರುವ ಕಾವೇರಿ ಹಾರಿ ಹೋಯ್ತಲ್ಲ. ನನ್ನ ಮನಸ್ಸು ಆಹಾ, ಏನವಳ ಸೌಂದರ್ಯ, ಏನವಳ ಹಾವ ಭಾವಗಳ ಶಕ್ತಿ. ತುಂಬಿದ ನಾಳಕ್ಕೆ ಕೈಲಾಗದ ಹೆಡೆ ಎತ್ತಿ ಆಡುವಂತಿದೆ. ಅವಳ ನಡತೆ, ಅವಳಿಟ್ಟ ಹೆಜ್ಜೆಗೆ ಕಪ್ಪಳ ಮನೆ ಮಾಡಿ ನಿಂತಿವೆ. ಈ ರಸಿಕನ ಹೃದಯಾಕಾಶದಲ್ಲಿ ಸಿರಿ ಸೌಂದರ್ಯ ಕಡಿಮೆಯಾಗಿರುವ ನೀನು ಈ ಮುನಿ ರಕ್ತನ ಸತಿಯಾಗಬೇಕಾದರೆ ಕಾವೇರಿ, ನಾಳೆ ಬೆಳಗಿನ ಜಾವ ನಾನು ನಿನ್ನನ್ನು ಕಾಣಲೇಬೇಕು. ಅಂದಾದ ಈಡೇರುತ್ತದೆ ನನ್ನ ಈ ಆತುರದ ಕಾಮದ ಬೇಕು. ಇದೇ ಬೇಕೆಯಲ್ಲಿ ಬಾಯಿ ತೆರೆದು ಕುಳಿತಿರುವ ಬೆಟ್ಟಪ್ಪನ ಕಣ್ಣಿಗೆ ಬಂದೆ. ನಮ್ಮ ನಾಶವೆಂಬ ಸ್ನೇಹ ಸರ್ಪದಿಂದ ಬೆಟ್ಟತ್ತರ ಬೆಳೆದು ನಿಂತಿರುವ ಅವನ ಸಂಪತ್ತನ್ನು
ಲೋಕವೇ ಇಲ್ಲಿ ಗೆಳತಿಯರಿಲ್ಲವೇ ಏನ್ ಕೆಲಸ ರೀ ರೈತನ ಕೆಲಸ ಕಸ ತೆಗೆದ ಕೂಡಲೇ ನೀರ್ ಕೆಡ್ತೈತಿ ನೀರ್ ಹಾಸಿದ ಕೂಡಲೇ ಕಸ ಹೇಳ್ತೈತಿ ಅವ್ನು ಈ ನೀರಾವರಿ ಕೂಟ ಗುದ್ದಾಡಿ 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 ಜಾಸತ್ ತೊಗೈತ್ರಿ ಜಾಸತ್ ಈ ಜೀವಕ್ಕೊಂದು ಜೋಡಿ ಹುಡುಕೊಂಡು ಜೋಡಿ ಪದ ಹಾಡ್ಬೇಕಂದ್ರ ಹುಡುಗಿ ಸಹಿತ ಸಿಗೋಲ್ದ್ರಿ ನೋಡೋಣ ನಮ್ಮಲ್ಲೆಲ್ಲ ಅಚ್ಚಿ ಪಚ್ಚಿಗಳೆಲ್ಲ ಏನಾಯ್ತು ಹೊರಿಯಪ್ಪ ಉತ್ತಕೊಂಡ ತಪ್ಪಲ್ಲ ನೆಟ್ಟಿಕೊಂಡ ತಪ್ಪಲ್ಲ ಜೀವಬಾರ ನಮ್ಮ ಇತ್ತಲ್ಲ ಗದ್ದಲಗ ಬಂದ ಚಿಕ್ಕಿದಿ ಹುಡುಗಿ ಆಗಕ್ಕೆ ಕೈ ನೋವ ಕೊಡಬಾರ ಹುಡುಗಿ ಮಟ್ಟಿಗೆ ಬರಗಿಟ್ಟಿ ಕುರಿ ಮುರಿದ್ರು
ಕಾಣಂಗಿಲ್ಲ ಏನೇನು ಕಣ್ಣಿದೆ ಗುಂಡಿ ಏ ಬಾರ್ಬಲ್ ಹಿಡಿಬಹುದ್ರ ಹೆಂಗಾರ ಮಾತಾಡತ್ತ ಗುಂಡಿ ಮುರ್ದಿನ ಕೈ ಕೊಡ್ತಾನೆ ಬಲ ಹುಷಾರ ಚಲುವೆ ನನ್ನ ಮನ ತುಂಬಿದ ಒಲವೇ ನನ್ನ ಗುಣಿ ಹಿಡಿಯಷ್ಟು ತಾಕತ್ತು ಬಂತ ನಿನಗ ಅಕ್ಕಿಲ್ಲ 70ರಿಗೆ 20 ಬಡ್ಡಿ ಹೇಳ ಬಸಪ್ಪ ಮಗಳ ಅಂದ್ರೆ ನೀ ಆ ಬಡ್ಡಿ ಬಸಪ್ಪನ ಮಗಳನ ಅಪ್ಪನ ಕೇಳ್ಕೊಡೋಣ ಜರ ಜರ ಚಾಲು ಅದ ಜ್ವರ ನಿನಗ ಇಲ್ಲ ನಿಮ್ಮಪ್ಪ ನೀನು ಕರೆನ ಐತಿ ನಿಮ್ಮಪ್ಪ ಮನೆಗೊಬ್ರಿಗೆ 10,000 20,000 50,000 ಸಾಲ ಕೊಟ್ಟಿರ್ತಾನ ಅದಕ್ಕೆ ಬಡ್ಡಿ ವಸೂಲಿ ಮಾಡೋ ಭಾಡ್ಯ ಬಂದ ಅಂತಂದ್ರೆ ಕದ ಹಾಕೊಂತಾರ ಆದ್ರೆ ನಿಮ್ಮಪ್ಪಗೆ ಹೆದರೋ ಮಗನ ಅಲ್ಲ ನಾನು ನೀ ಯಾಕೆ ಹೆದರಂಗಿಲ್ಲ ನಮ್ಮಪ್ಪ ಹಾದಿಡುವಂತ ಊರು ಎಲ್ಲ ಕದ ಹಾಕೋತಾರ ಅಂತ ತ್ರಿಲೋಕ ಸುಂದರಿ ಇದ್ದಿ ನಿನ್ನ ಕೈ ಹಿಡಿಯುವ ಗಂಡನ ನಾ ಯಾಕೆ ಹೆದರಂಗಿಲ್ಲ ಅಲ್ಲ ದೋಸ್ತ ನೀ ಯಾಕೆ ಹೆದರಂಗಿಲ್ಲ ಅಲ್ಲ 2 ಮಂದಿ ಕೂಡಿ ಲವ್ ಮಾಡಿ ಸಂಬಂಧ ಕೂಡಿಸ್ಬಿಡೋಣ ಯಾಕೋ ಹೇಳ್ವಾನ ಈ ಬಡ್ಡಿ ಬಸಪ್ಪ ಪುಕ್ಷಟ್ ಬಿದ್ದಾಡ್ತೀವಿ ಏನೋ ನೋಡಕ್ ಕೊಡಬಾರ್ದು ಕೊಟ್ಟೆ ಅಂದ್ರ ನಿನ್ನ ಬಂಗಾರದಂತ ಕೈ ಹಿಡಿದು ಸಿಂಗಾರದಂತ ಕೊಳ್ಳಿಗೆ ತಾಳಿ ಕಟ್ಟಿ ಬೆಚ್ಚಗ ಮಲಿಗೆ ಸಂಸಾರ ಮಾಡೋಕೆ ಅನಿಸ್ತೈತೆ ನೀನು ನಾಚಿಗೆ ನಾಗನ್ ಮಲಿಟೇನ ಮತ್ತೆ ಕೋಪನ ತಂದಾಗ ನಿನ್ನ ಹೆಸರು ಇಷ್ಟು ಚೆನ್ನಾಗಿದೆ ನಿನ್ನ ಮನಸ್ಸು ನನ್ನ ಹೆಸರು ನೀ ಹೆಸರು ಠಾಳಿಕೆ ನನ್ನ ಹೆಸರು ಕಮಲು ಅಲ್ಲ ಹೆಸರಿನಲ್ಲಿ ಎರಡಿದ ಕಮಲು ಅಲ್ಲ ಎಲ್ಲಾರು ಮಿನುಕಾಗಿ ರಂಗು ರಂಗು ಅಂತ ನನಗ ರಂಗು ಚಾಲು ಬಾಟಿ ಈಗ ನಿನಗೆ ನನ್ನ ಗುಂಗು ಬೇಡ ತಿಂದು ನಿನ್ನ ಹೆಸರು ಏನು ಹೇಳು ಫಸ್ಟ್ ನನ್ನ ಹೆಸರು ಮಂಚದಲ್ಲಿ ಹಿರಿಯವ ಲಂಚದಲ್ಲಿ ಕಿರಿಯವ ಕೈ ಕುಂಚದಲ್ಲಿ ಮೆರೆಯುವ ರೈತನ ಮಗನಾದ ನನಗ ದೊಡ್ಡಣ್ಣ ದೊಡ್ಡಣ್ಣ ಅಂತಾರೆ ಚೆಲುವೆ ದೊಡ್ಡಣ್ಣನ ನನ್ನ ಚೆಲುವೆ ಹಂಗಾದ್ರೆ ನೀ ನನಗ ದೊಡ್ಡಣ್ಣ ಅನ್ನಂಗಾತ ಅದು ನನ್ನ ಬಾಡ ಮತ್ ನಿನ್ನ ಹೆಸರು ದೊಡ್ಡಣ್ಣ ನಮ್ಮವ್ವ ಈ ಅಣ್ಣ ಅನ್ನೋ ಹೆಸರು ಯಾಕೆ ಇಟ್ಟಣ್ಣ ಅನ್ನಂಗಾಗೈತೆ ಅಲ್ಲ ಅವ್ರು ಹೈಸ್ಕೂಲ್ಗೆ ಹೋಗೋವು ಅಣ್ಣನ ಅಂತವು ಕಾಲೇಜ್ಗೆ ಹೋಗೋವು ಅಣ್ಣನ ಅಂತವು ಅಲ್ಲ ಕೆಲಸ ಅಪ್ಪ ಅಂದ್ರೆ ದೊಡ್ಡ ಅಣ್ಣ ತೆಗೆದು ದೊಡ್ಡ ಅಂದ ಬಿಡು ಸಾಕು ನನಗೆ ಇಲ್ಲ 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 ಪ್ರೀತಿನ ದುಡ್ಡಿ ಅಂತಿನ ಆತ ಎಷ್ಟರ ಪ್ರೀತಿ ಇದೆಯೇ ಚೆಲುವೆ ನನ್ನ ಮ್ಯಾಗ ನೀನು ನೀನು ಸಂಸಾರ ಸಾರಾಂಶ ಹೇಳಿದಲ್ಲ ಅದಕ್ಕೆ ಪ್ರೀತಿ ಮಾಡಿದ ನಾನು ನಮ್ಮ ಲಗ್ನ ಬಾಕಲ್ ಎತ್ತು ಬಿಟ್ರೆ ನಾ ಚಾಲು ಏನೋ ನಾನು ನೋಡೇ ಬಿಡ್ತೀನಿ ಬೆಳಕಾಗೋದ್ರಾಗ ನೋಡಂತೆ ಹಾಗಾದ್ರೆ ಆಡುತ್ತ ಬಾಯಿ ಹುಡುಗನ ಕೈ ಹಿಡಿದು ಹಂಗಾದ್ರೆ ಹುಡುಗಿ ಕೈ ಕುಣಿಯೋ ನನ್ನ ರಾಜ ಯಾವ ತಾಯಿ ಕುಡಿಸಳೈಕಿಗೆ ಎದೆಯ ಹಾದ ಏನು ಮಸ್ತ ಉಪ್ಯಾವ ಬಾದಾಮಿ ಹುಡುಗಿ ಗಲ್ಲ ಕೊಂತ ಮಂದಿ ಸುರಿಸ್ತಾರ ಬಯಗಿನ ಚೆನ್ನ ಮನಸ್ಸಾತ ಕೇಳ ರಂಗು ನಿನ್ನ ಮ್ಯಾಲೆ ಹೇ ರಂಗು ಜಾಗಿಲ ಇಟ್ಟಗಾರ ಯಾಕೋ ಗಿಂಡಿ ಕಣಲ ಅನಿಸ್ತಾರ ನಮ್ಮ ಚಕ್ರ ಕಟ್ಟಿ ಹುಡುಗರ ನಿನ್ನ ಜೋಡಿ ಹೊರಿ ಹಬ್ಬ ಮಾಡ್ತಾರ ನಮ್ಮ ಚಕ್ರ ಕಟ್ಟಿ ಹುಡುಗರ ನಿನ್ನ ಜೋಡಿ ಹೊರಿ ಹಬ್ಬ ಮಾಡ್ತಾರ
ಕಟ್ಟಿ ಮುದುಕುರ ನಿನ್ನ ಜೋಡಿ ಚೌಕವರ ಆಡ್ತಾರ ಇವತ್ತು ನಮ್ಮ ಊರಾಗ ಹೊತ್ಮದಪ್ಪನ ಜಾತ್ರೆ ಐತ್ರಿ. ನನ್ನ ಮಗಳು ಸಂಜಿಗೆ ಹೋಗ್ಯಾನ ತೊಳ್ಗ್ಯಾಳ ನೋಡ್ರಿ. ಇನ್ನೂವರೆಗೆ ಬರ್ಲಿಲ್ರಿ. ಫೋನ್ ಹಚ್ಚಿದ್ರೆ ಫೋನ್ ಹತ್ತೋಲ್ರಿ. ನೀವು ಕರೆ ಮಾಡ್ತಿರ್ಬೇಕಂದ್ರೆ ನೆಟ್ವರ್ಕ್ ಕವರೇಜ್ರಿಂದ ಹೊರಗದಾರ ಅಂತೈತ್ರಿ. ನಾವು ಏನು ತಿಳ್ಕೊಬೇಕ್ರಿ? ನಮ್ಗೆ ಒಂದು ಸಾಕಾಗಿಲ್ರಿ ಬಾ ಸರ. ಅಲ್ಲೇನಾರ ಬಂದಾಳನ್ರಿ ನನ್ನ ಮಗಳು. ನೋಡ್ರಿ ಸಂಜಾಗ ಮಾಡ್ತೀವಿ ಅನ್ನಾರ ನಿಮ್ಮ ಕಡೆ ಅದಾಳನ್ರಿ. ಹಿಂಗೆ ಯಾರ ಅಕ್ಕಾರ ಕಡೆ ಎಲ್ಲ ಸಂಜಾಗ ಕುಂತಿರ್ಬೇಕು ನೋಡ್ರಿ ನನ್ನ ಮಗಳು. ಕಳ್ಸ್ರಿ ಹಂಗ್ಯಾಕೆ ಮಾಡ್ತೀವಿ ಹೇಳ್ರಿಪ್ಪ. ನಿನಗೆ ಸಂಚಿ ಮಾಡಕ್ ಕಳ್ಸಿದ್ರ ಅವನ ಈ ಸಂಚಿ ಮಾಡಿ ಹನುಮಪ್ಪನ ಮುಂದೆ ಸಂಚಿ ಬಿಟ್ಟು ನಿಂತಿಯಲ್ಲ. ನಿಂತಿಲ್ಲಪ್ಪ, ಸಂತಿ ಹೊಂಟಿದ್ನ್ಯಾ ಅಷ್ಟ್ರಾಗ ಇವ್ರು ಯಾಕೆ ಆ ಮಗಳ ಚೇಕಾಕತ್ತಿಯಲ್ಲ ಜೋರ್ ಕೋಣಿ ಅಂದ್ರ ಹಾಯಾಕ್ ಬೆನ್ನತಿತ್ತು ನಿನಗ. ಬಂದಿತ್ತು ಅಲ್ಲ ಮಗಳ ಕಿಲಾರಿ ಹೋರಿ ಹಾಯಾಕ್ ಬಂದಿತ್ತ ಏನೋ ಹಾಗೆ ಬಿಟ್ಟು ವಾಯವ ಹೋಗಿ ಮೊದ್ಲು ಕಿಲಾರಿ ಹೋರಿ ಅಂದ್ರ ಅದು ಕೊಂಬು ಬಾಳ ಅಂದ್ರೆ ಬಾಳ ತೂಪಿರ್ತಾವ. ಎಲ್ಲರ ನಿನ್ನ ಹಾಯಿ ಮೆಟ್ಟ ಜಾಗದಾಗ ಹಾಯ್ತಂದ್ರ ನಿನ್ನ ಮಾಸದ ಬುದ್ಧಿ 9 ತಿಂಗಳಿಗೆ ಗಂಟಾಗಿ ಹೊರಗೆ ಬೀಳ್ತೈತಿ ತಂಗಿ. ಅಲ್ಲ ಮಗಳ ಅವನು ಹೋಗಿ ಪಕ್ಕ ಹಾದಂಗೆ ಕಾಣಿಸ್ತೈತಿ. ಎಲ್ಲ ಹುಡಿ ಹೊರಗೆ ಹೋಗಿ ನಿನ್ನ ಕೈಯಾಗೈತಿ ನಾನು 12 ಆಗೈತಿ ಮಗಳ. ಬಾಳಿನ ತ್ರಾಸ ಆತನು ಹಾಯ್ದೈತಿ ಹೋಗಿ ತ್ರಾಸ ಏನಾಗಿಲ್ಲಪ್ಪ. ತ್ರಾಸ ಆಗಿಲ್ಲ. ಈ ಬಡ್ಡಿ ಬಗ್ಗಪ್ಪನ ಮಗಳ ಈ ಊರಾಗ ಯಾವ ಹೋಗದ ಹಾಯಾಗ ಬಂದಿದ್ದ ಮಗಳ ಯಾವ ಬಾಡ್ಯ ನನ್ನ ಮಗಂದ ಹೋಗಿ ಹೇಳ ಅಂತ ಹೇಳ್ರಿ ಮಾವಾರ. ಅಂತ ಮಗಳ ಹರಿಯದೂರು ಹೊಂಟ್ರಂದ್ರ ಈಟ ತಲೆ ಹಾಕ ಚಟ ಐತ್ರಿ ಅದಕ್ಕ. ಹಿಂದ ಬಂದ್ರ ಕಾಲಿ ಕಿವೆ ಚಟ ಐತ್ರಿ ಅದಕ್ಕ. ನೋಡ ತಮ್ಮ, ಇನ್ನೊಮ್ಮೆ ನನ್ನ ಮಗಳು ಉಸಾಬರಿಗೆ ನಿನ್ನ ಹೋರಿ ಬಂದ್ರ ಕಾಲು ಕೆತ್ತಿದ್ರ ಕಾಲು ತೆಗಿತೀನಿ, ತಲೆ ಹಾಕಿದ್ರ ತಲೆ ತೆಗಿತೀನಿ. ಮೊದ್ಲ ನಾ ಯಾರ ಬಡ್ಡಿ ಬಸಪ್ಪ ಬಾ ಬಾ ಮಗ ಹೋಗ ನಿನ್ನ ಸೌಕರ ತಡಿಬೇಕಲೇ ನನ್ನ ಕಡೆ ನೀ ಯಾವಲೇ. ನಾ ಇಲ್ಲಿ ನಿಂತು ನನ್ನ ಬಡ್ಡಿ ಸಾಲ ಅಲ್ಲಿಂದ ತೆಗೀಲಿ. ಬಾ ಬಾ ಮಗಳ ಹೋಗೋಣ. ನಿನ್ನ ಸೌಕಾರ ಇನ್ನು 10 ನಿಮಿಷ ನೀ ತಡೆದು ಬಂದಿದ್ರ ಹುಡುಗರು ಟೇಷನ್ಯಾಗ ನಿನ್ನ ಮಗಳು ಕೂಡ ರಿಜಿಸ್ಟರ್ ಆಗಿರ್ತಿತ್ತ. ನಿನ್ನ ಮಗಳು ಬಂದಾಗ ಅವಳಿಗೆ ಬಂಗಾರದಿಂದ ಹಾಕಿ
ಹಾಕಿ ಬಳ್ಳಿಗೆ ತಾಳಿ ಚೈನ ಹಾಕಿ ಊರಿಗೆ ಊಟ ಹಾಕಿಸ್ತೇನೆ ಹೋಮವ ಅಂತಿಂತ ಗಂಡು ನಾನಲ್ಲ ನನ್ನಂತ ಗಂಡ ಯಾರಿಲ್ಲ ಅಂತಿಂತ ಗಂಡು ನಾನಲ್ಲ ನನ್ನಂತ ಗಂಡ ಯಾರಿಲ್ಲ ಕಾವೇರಿ ತಾಯಿ ನಮ್ಮವ್ವ ಕನ್ನಡ ಭಾಷೆ ನಮ್ಮ ಜೀವ ಈ ಮಣ್ಣಂದ್ರೆ ಚಿನ್ನ ಮಣ್ಣಂದ್ರೆ ಅಡೆ ಚಂದ ಅಡೆ ಚಂದ ಅಡೆ ಚಂದ 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 ಗೆಳೆಯ ಅಂತಿಂತ ಕಲಿಬಾರ್ದಪ್ಪ ಈ ಡಾಕ್ಟ್ರಿಗೆ ಈ ಕೆಲಸ ಒಟ್ಟ ಕಲಿಬಾರ್ದ. ಅತಿ ಮಲೇರಿಯಾ ಆಗಿ ಪೇಷಂಟ್ ನೋಡಿ 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 ಕಣ್ಣಿಗೆ ನಿಂತಿಲ್ಲ ಹೊಟ್ಟಿಗೆ ನಿಂತಿಲ್ಲ ಅವನು ಒಟ್ಟು ಪೇಷಂಟಿಗೆ ಸೂಜಿ ಹಿರಿಯೋದು ಚಿತ್ತ ಮಾಡಿ 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 ಕೈ ಸತ ಬ್ಯಾನ್ಯಾಗ ಹೋಗಿ ಅವನ ಚಳಿ ನಿಂದ್ರನ ಜ್ವರ ಬರ್ತಾವ, ಜ್ವರ ನಿಂದ್ರನ ಶುಗರ್ ಬರ್ತೈತಿ. ಇರೋದ ಒಂದು ಸೂಜಿ ಅದ್ರಾಗ ಮೇಂಟೈನ್ ಮಾಡ್ಕೊ ಹೊಂಟ ಇದ್ರ ಅವನ ಕರೋನಾ ಅಂತ ಪೊಂಗಸ್ ಅಂತ ಇದ್ರ ತಾಯಿ ತವ್ರ ಮನೆ ತಿರುಗಲಿ ವಾ 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 ಚಿಕನ್ ಗುನ್ಯಾದ ಪುಚ್ಚ ಹಾಕಿತ್ತು ಹೊಲಕ್ಕೆ ತಗೊಂಡು ಕಬಾಬ್ ಮಾಡ್ಕೊಂಡು ಹೆಂಗೆ ತಿಂದ ಇದನ್ನ ಹಂಗ ಮಾಡ್ತಾರೆ. ಅದಕ್ಕಿಂತ ಮುಂಚೆ ಒಂದು ಚಲೋ ಚಟ್ನಿ ನೋಡ್ಕೊಂಡು ನನ್ನ ಕೋರ್ಸ್ ಮುಗಿಸ್ಬೇಕು. ಬರ್ಲ